ಗುರುಪೂರ್ಣಮಿ ಅಂಗವಾಗಿ ಶ್ರೀ ಸಾಯಿರಾಮ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅದ್ಧೂರಿ ವಿಶೇಷ ಪೂಜೆ. ನೆಲಮಂಗಲದ ವಿಧಾನಸಭಾ ಕ್ಷೇತ್ರದ ರೈಲ್ವೆ ಗೊಲ್ಲಹಳ್ಳಿಯ ಅರ್ಜುನ ಬೆಟ್ಟಹಳ್ಳಿಯಲ್ಲಿ ಶ್ರೀ ಸಾಯಿರಾಮ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗುರುಪೂರ್ಣಿಮೆ ಪ್ರಯುಕ್ತ ಸಾಯಿಬಾಬಾರ ಪ್ರತಿಮೆ ಸ್ಥಾಪಿಸಿ 12ನೇ ವರ್ಷದ ಪೂಜೆಯನ್ನು ಆಯೋಜಿಸಲಾಯಿತು. ಪ್ರೊಫೆಸರ್ ಡಾಕ್ಟರ್ ಎಂ.ವಿ. ಶ್ರೀನಿವಾಸನ್ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಪೂಜಾ ಕಾರ್ಯಕ್ರಮಕ್ಕೆ ನೆಲಮಂಗಲ ಕ್ಷೇತ್ರ ಶಾಸಕರಾದಂತಹ ಎನ್. ಶ್ರೀನಿವಾಸ್ ಅವರು ಆಗಮಿಸಿ ಶಿರಡಿ ಸಾಯಿಬಾಬಾರವರ ಆಶೀರ್ವಾದ ಪಡೆದು ಜ್ಯೋತಿ ಬೆಳಗಿಸುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ನ ಪ್ರೊಫೆಸರ್ ಡಾಕ್ಟರ್ ಎಂ.ವಿ. ಶ್ರೀನಿವಾಸನ್ ಸ್ವಾಮೀಜಿ, ಅರ್ಚಕರಾದಂತಹ ಶ್ರೀ ಶ್ರೀನಿವಾಸ್ ಭಟ್, ನೆಲಮಂಗಲ ಶಾಸಕರಾದ ಎನ್. ಶ್ರೀನಿವಾಸ್, ಬೋದಿಹಾಳ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಎಂ.ಕೆ. ನಾಗರಾಜು, ಪ್ರಶಾಂತ್, ಶೇಖರಪ್ಪ, ಲೋಕೇಶ್, ಸಿದ್ದರಾಜು ಸೇರಿದಂತೆ ನೂರಾರು ಸಾರ್ವಜನಿಕರು ಹಾಗೂ ಟ್ರಸ್ಟ್ನ ಆಡಳಿತ ವೃಂದ ಭಾಗವಹಿಸಿ ಸಾಯಿಬಾಬಾರ ಆಶೀರ್ವಾದ ಪಡೆದರು. ओम श्री साईनाथाय नमः, लक्ष्मी नारायणाय नमः, श्री कृष्णराम स्वामी रूपाय नमः, श्री साईने नमः. सर
ಸೈಡಿಂದಾಗಿ ಹರೀಶಣ್ಣ ಕಾಸಿದೆ ಕೊಡಿ ಅಷ್ಟೇನಾ ಹಾಗೇರಿದ್ದ ಈಗ ಆಗಮಿಸಿರುವ ಎಲ್ಲ ಮುಖ್ಯ ಅತಿಥಿಗಳಿಗೂ ಮತ್ತೊಮ್ಮೆ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ನೆಲಮಂಗಲದ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ದೀಪ ಉದ್ಘಾಟನೆ ಮಾಡುತ್ತಿದ್ದಾರೆ. ಖಂಡಿತಮ್ಮ. ಓಂ ಶ್ರೀ ಸಾಯಿರಾಮ್. ಸಮಸ್ತ ಭಕ್ತಾದಿಗಳಿಗೂ ಆತ್ಮಪೂರ್ವಕ ನಮಸ್ಕಾರ, ಆಶೀರ್ವಾದ. ಈ ದಿನ ಗುರುಪೌರ್ಣಮಿ. ಎಲ್ಲ ಕಡೆಯೂ ಗುರುಪೌರ್ಣಮಿ ವಿಶೇಷವಾಗಿ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ವಿಶೇಷ ಪೂಜೆ ಏನು ಬಾಬಾ ಹೇಳಿರೋದು ಏನು ಅಂದರೆ, ಪ್ರತಿಯೊಬ್ಬರು ನಿಷ್ಠೆನಿಂದು ಭಕ್ತಿನಿಂದು ಆತ್ಮ ಸಮರ್ಪಣೆ ಮಾಡಬೇಕು ಅಂತ ಕೇಳಿದ್ದಾರೆ. ಈಗ ಕಾಲದಲ್ಲಿ ಎಲ್ಲರಿಗೂ ಏನೋ ಒಂದು ನೋವು ಮನಸ್ಸಲ್ಲಿ ಇದೆ. ಅದು ಕಾರಣ ಫೈನಾನ್ಸ್ ಆಗಿರ್ಬೋದು, ಇಲ್ಲಾಂದರೆ ಇದು ಆರ್ಥಿಕ ವ್ಯವಸ್ಥೆ ಇಲ್ಲ, ದುಡಿಯೋದಕ್ಕೂ ಕಷ್ಟ ಆಗ್ತಾ ಇದೆ, ಕೆಲಸ ಇಲ್ಲ, ಈ ಥರ ಎಲ್ಲ ಇರ್ಬೋದು. ಆರೋಗ್ಯ ಸರಿ ಇಲ್ಲ ಅಂತ ಇರ್ಬೋದು. ಇದು ನಿಂದು ದೇವರ ಹತ್ರ ಆತ್ಮ ಸಮರ್ಪಣೆ ಆಗೋದು ಭಾಳ ಕಷ್ಟ ಆಗ್ತಾಯಿದೆ. ಎಲ್ಲರೂ ಅವರವರ ಕೋರಿಕೆ ದೇವರ ಹತ್ರ ಬಂದು ಇಟ್ಕೊಳ್ತಾರೆ. ಬಟ್ ಇದುವರೆ ದೇವರ ಹತ್ರ ಯಾರೂ ಇದು ಒಂದು ಕೇಳಿಲ್ಲ, ದೇವರೇ ನೀ ಯಾತ್ರೆ ಇದ್ದೀರಾ, ನಿಮ್ಗೆ ಏನಾವುದು ಪ್ರಸಾದ ಕೊಡ್ತಾ ಇದ್ದಾರಾ, ನೀವು ಎಲ್ಲರಿಗೂ ದರ್ಶನ ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದೀರಾ, ನಿಮ್ಮ ಇದು ಪರಿಸ್ಥಿತಿ ಏನು ಉಂಟು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಅದರಿಂದ ನಾವು ಎಲ್ಲರೂ ಒಂದಿನ ನಾವು ಆ ಗುರುಗಳಾಗಿ ಆ ದೇವರನ್ನು ಪೂಜಿಸಿ ಅವ್ರು ವಂದಿಸಿ ಅವರ ಶರಣಾಗತಿ ಪರಿಪೂರ್ಣವಾಗಿ ಶರಣಾಗತಿ ಆಗಿದರೆ ನಮ್ಮ ಏನು ಕೋರಿಕೆಗಳಿದೋ ಎಲ್ಲ ಭಕ್ತಾದಿಗಳ ಕೋರಿಕೆಗಳು ಅವ್ರು ಪೂರ್ಣ ಮಾಡ್ತಾರೆ. ಅದರಿಂದ ಈ ಗುರು ಪೌರ್ಣಿಮೆಯಲ್ಲಿ ಒಂದು ನಾನಾವಳಿ ಇಂಟು ಒಬ್ಬರು ಶಿರ್ಡಿ ಬಾಬಾನು ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಫಕೀರು, ನೀವು ಯಾವತ್ತು ಶಿರ್ಡಿಯಲ್ಲಿ ಕಾಲಿಟ್ಟಿದ್ದೀರೋ ಆವತ್ತು ನೀವು ಭಿಕ್ಷೆ ಕೇಳ್ಕೊಂಡು ಇದ್ದೀರಾ. ಈಗ ನಿಮ್ಗೆ ಭಕ್ತಾದಿಗಳು ತುಂಬ ಜನ ಆಗಿದ್ದಾರೆ, ನಾನಾ ಪಕ್ಷ ಇದು ವಿಶೇಷವಾಗಿ ನಿಮಗೂ ಕೊಡ್ತಾ ಇದ್ದಾರೆ, ಎಲ್ಲ ತಿನ್ಕೊಂಡು ಇದ್ದೀರಾ. ಈಗ ನಿಮಗೂ ಯಾವ ಥರ ಅನಿಸ್ತಾ ಇದೆ ಅಂತ ಕೇಳಿದ್ದಾರೆ. ಶಿರ್ಡಿ ಬಾಬಾ ಒಂದೇ ನಕ್ಕೊಂಡು ಹೇಳಿದ್ದಾರೆ, ಫಕೀರ್ ಯಾವತ್ತೂ ಫಕೀರೇ, ದೇವರು ಯಾವತ್ತೂ ದೇವರೇ. ದೇವ್ರಿಗೆ ಏನು ಅವಶ್ಯಕತೆ ಇಲ್ಲ, ನೀವು ಪ್ರೀತಿಯಾಗಿ ಏನು ಕೊಡ್ತಾ ಇದ್ದೀರೋ ಅದು ತಗೊಳ್ತಾ ಇದ್ದಾರೆ, ಅದಕ್ಕೂ 100 ಟೈಮ್ಸ್ ನಿಮಗೆ ವಾಪಸ್ ಕೊಡ್ತಾ ಇದ್ದಾರೆ. ಅದು ನೀವು ಯಾವತ್ತೂ ಮನಸ್ಸಲ್ಲಿ ಇಟ್ಕೋಬೇಕು. ನನಗೂ ಇದೆಲ್ಲ ಏನು ಅವಶ್ಯಕತೆ ಇಲ್ಲ, ನೀವು ಕೈ ಜೋಡಿಸ್ಕೊಂಡು ಇಲ್ಲಾಂದರೆ ಕೈ ನಮ್ಮ ಹತ್ರ ತೋರಿಸ್ಕೊಂಡು ನೀವು ಬಂದ್ರೇನೋ ನಿಮ್ಮ ಪೂರ್ತಿ ಕೈಯಲ್ಲಿ ನಿಮಗೆ ಏನು ಬೇಕೋ ಅದು ವರ ಕೊಡ್ತೀವಿ ಅಂಟು ಅವರು ಹೇಳಿದ್ದಾರೆ. ಅದರಿಂದ ದೇವರಿಗೂ ಏನು ಅವಶ್ಯಕತೆ ಇಲ್ಲ, ನಾವು ಎಲ್ಲ ಎಲ್ಲಿ ಇಟ್ಟಿದ್ದೀವಿ ದೇವರಿಗೂ. ಆದ್ರೇನು ಅವ್ರಿಗೆ ಬೇಕಿರೋದು ಒಳ್ಳೆ ಮನಸ್ಸು ಸಂಚಲವಾಗಿದ್ದರೆ ಆ ಸಂಚಲ ಮನಸ್ಸನ್ನು ದೇವರ ಪಾದಕ್ಕೆ ಅರ್ಪಣೆ ಮಾಡಿ ಅವರು ಒಳ್ಳೆ ಬುದ್ಧಿ ನಮ್ಗೆ ಕೊಡ್ತಾರೆ,
ಎಲ್ಲ ಆಶೀರ್ವಾದ ಮಾಡ್ತಾರೆ. ಅವರ ಆಶೀರ್ವಾದ ಪಡಿಸ್ಕೊಂಡು ನಾವು ಇನ್ನೂ ಚೆನ್ನಾಗಿರ್ಬೋದು, ಎಲ್ಲರಿಗೂ ಸೇವೆ ಮಾಡ್ಬೋದು. ಒಂದೇ ಒಂದು ಎಲ್ಲರ ಹತ್ರ ಪ್ರೀತಿಯಾಗಿರಿ, ಯಾರು ಚಾಡಿ ಹೇಳೋದು ಬೇಡ, ಎಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂಟು ನನ್ನ ಪ್ರಾರ್ಥನೆ ಇದೆ. ಇನ್ನು ಮುಂದಿನ ಕಾಲದಲ್ಲಿ ಇಲ್ಲಿ ಶಿರಡಿ ಬಾಬಾ ಆಲಯ ಬರ್ತಾ ಇದೆ, ಎಲ್ಲ ಭಕ್ತಾದಿಗಳಿಗೂ ಸೇರ್ಕೊಳ್ತಾ ಇದ್ದಾರೆ. ಇದೇ ಜಾಗದಲ್ಲಿ ನಾವು ಶಿರಡಿ ಬಾಬಾ ಸ್ಥಾಪನೆ ಎಷ್ಟು ಬೇಗ ಆಗುತ್ತೋ ಅವರ ಸಂಕಲ್ಪನೆಂದು ಮಾಡ್ಕೊಳ್ಳಿ. ಸ್ವಾಮೀಜಿ, ಇಲ್ಲಿ ಬರೋ ಭಕ್ತಾದಿಗಳಿಗೆ ನಾನು ಎಲ್ಲರಿಗೂ ಒಂದೇ ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮದು ಹಾಸ್ಪಿಟಲ್ ಇದೆ, ಎಲ್ಲ ಇಲ್ಲಿ ಸೇವೆಗಳು ಮಾಡಿಸ್ತಾ ಇದ್ದೀವಿ. ಈಗ ಮುಂಚೆ ಅಂದರೆ ಸ್ವಲ್ಪ ಫ್ರೀಯಾಗಿ ಮಾಡ್ತಾ ಇರೋದು. ಈಗ ಅದು ಆರ್ಥಿಕ ಸ್ಥಿತಿ ಸರಿ ಇಲ್ಲ, ರಷ್ಯಾ ವಾರ ಆದಮೇಲೆ ನಮಗೂ ಡೊನೇಷನ್ ಸಿಗ್ತಾ ಇಲ್ಲ. ಕಾಸ್ಟ್ ಮಾಡ್ತಾ ಇದ್ದೀವಿ. ಯಾರಿಗೂ ಇನ್ಶೂರೆನ್ಸ್ ಇದೋ ಇನ್ಶೂರೆನ್ಸು ಅವರು ಮಾಡ್ಕೋಬೋದು, ತೊಂದರೆ ಇಲ್ಲ, ಅವ್ರಿಗೆ ಫ್ರೀ ಆಗಿಬಿಡುತ್ತೆ. ಸೊ ಎಲ್ಲ ಭಕ್ತಾದಿಗಳಿಗೂ ಯಾರಿಗೂ ಏನು ಇಲ್ಲ, ಕೊಡೋದಕ್ಕೆ ಇಲ್ಲ, ಅವ್ರಿಗೂ ಖಂಡಿತವಾಗಿ ನಿಶುಲ್ಕವಾಗಿ ನಾವು ಸೇವೆ ಮಾಡಿಸಿಕೊಡ್ತೀವಿ.